ಪೊಲೀಸ್ ಇಲಾಖೆಯಿಂದ ತನಿಖೆ ಆಗ್ತದೆ. ಎಲೆಕ್ಷನ್ ಮುಗಿದ ಮೇಲೆ ಶುರು ಮಾಡಿರೋದು. ಮೇಡಮ್ ಅವರಿಗೆ ನಾವು ಲೆಟರ್ ಕೊಡದೇ ಶುರು ಮಾಡಿಲ್ಲ. ಮೇಡಮ್ ಅವರಿಗೆ ಲೆಟರ್ ಕೊಟ್ಟು ತಿಳಿಸಿದ್ದೇವೆ, ನಾವು ಧರಣಿ ಸತ್ಯಾಗ್ರಹ ಮಾಡ್ತೇವೆ ಮೇಡಮ್, ನೀವು ಇದನ್ನ ಬಗ್ಗೆ ಕ್ರಮ ತಗೊಂಡಿದ್ದೆ ಅಂತ ಲೆಟರ್ ಕೊಟ್ಟೇವೆ. ಲೆಟರ್ ಕೊಟ್ಟಿದ್ದೇವೆ, ಹಂಗನೇ ನಾವು ಮಾಡಿಲ್ಲ. ತೀರಾ ಅಷ್ಟಲಕ್ಷಣ ಜಿಲ್ಲಾ ಸೊಳ್ಳಗವು ಅಡಿಕೆಲ್ಲ ಹೋಗ್ಯಾವ. ಯಾರು ಒಬ್ಬ ಅಧಿಕಾರಿ ಬಂದು ಅದನ್ನು ರೈತರ ಪರಿಸ್ಥಿತಿ ಅನ್ನೋದನ್ನು ಯಾರು ಇದುವರೆಗೂ ನೋಡಿಲ್ಲ. ಆಸ್ಪತ್ರೆ ಐತಿ, ಏನಾಗಿತ್ತು ಮೂರು ಅಂತ ನೋಡಿಲ್ಲ. ಯಾರು ಕೊಡ್ಬೇಕು ಆದೇಶನ ಅವ್ರಿಗೆ? ಆದೇಶ ವೈದ್ಯಾಧಿಕಾರಿಗಳಿಗೆ ಯಾರು ಕೊಡಬೇಕು? ಪಶು ವೈದ್ಯಾಧಿಕಾರಿಗಳಿಗೆ ಯಾರು ಕೊಡಬೇಕು ಆದೇಶ? ಮಹಾನಗರ ಪಾಲಿಕೆ ನಾಯಿಗಳು ಆವಳಿ ಕಮ್ಮಿ ಮಾಡ್ರಿ ಅಂತ ಒಂದು ಆಕಳ ಮಕ್ಕಳು ಎಲ್ಲರೂ ಫೋಟೋ ಸಮೇತ ಮಹಾನಗರ ಪಾಲಿಕೆ ಬಹಳ ನಿರ್ಲಕ್ಷ್ಯ ವಹಿಸ್ತಿದೆ. ಸುಮಾರು 20 ವರ್ಷಗಳಿಂದ ನಾವೆಲ್ಲ ಮನವರಿಕೆ ಮಾಡಿದ್ರು. ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟು ನಾವು ಬರಲೇಬೇಕು ನಿರ್ಲಕ್ಷ್ಯ ವಹಿಸುತ್ತಿರುವ ಮಹಾನಗರ ಪಾಲಿಕೆಗೆ ಇವಾಗಲೂ ಹಾಕ್ಲೇಬೇಕಲ್ಲ ನನ್ನ ಕೆಲಸ. ಹಿಂದೆ ಒಂದು 30 ಜನ ರೈತರು ಎದುರಿಸಿರ್ಬೋದು, ಇವತ್ತು ಎದುರಿಸಕ್ಕಾಗಲ್ಲ. ಸುಳ್ಳು ಕೇಸ್ಗಳು ಹಾಕಿ ರೈತರನ್ನ ಜೈಲು ತಪ್ಪಿದ್ರು. ಗೊತ್ತಾಗಬೇಕು ಮಹಾನಗರ ಪಾಲಿಕೆ ಅವ್ರು ಯಾವ ರೀತಿಯ ಕುಮ್ಮಕ್ಕಿಂದ ನಡೀತಾ ಇದೆ ಅಂತ ಗೊತ್ತಾಗಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಊರಿಗೆ ಕಸ ಬರಂಗಿಲ್ಲ, ಸ್ಥಳಾಂತರ ಆಗಬೇಕು. ಸರ್ಕಾರಿ ಜಮೀನು ಐತಲ್ಲ, ಅವ್ರ ಮನೆ ಮುಂದೆ ಕೇಳಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಾರ. ಜಿಲ್ಲಾಧಿಕಾರಿಗಳು ಬರಲೇಬೇಕು. ಮಹಾನಗರ ಪಾಲಿಕೆಗೆ, ದಾವಣಗೆರೆ ಮಹಾನಗರ ಪಾಲಿಕೆಗೆ, ಅಧಿಕಾರಿಗಳಿಗೆ